ದೀಪಾವಳಿಯ ಹೊತ್ತು ರಾಜ್ಯದಲ್ಲಿ ಬದಲಾವಣೆಯ ಸದ್ದು, ಕ್ರಾಂತಿ ಕಹಳೆಯ ಗಮ್ಮತ್ತು. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಗುರು ರಾಘವೇಂದ್ರ ರಾಯರ ಪಾದಗಳಿಗೆ ಎರಗಿದ್ದಾರೆ. ಪಂಚಮುಖಿ ಆಂಜನೇಯನ ಸನ್ನಿಧಿಗೆ ತೆರಳಿ ಸಂಕಲ್ಪ ಪೂಜೆ ಮಾಡಿದ್ದಾರೆ. ಡಿಕೆಶಿ ನಡೆಯನ್ನ ನೋಡ್ತಾ ಇರೋ ಕೆಲ ರಾಜಕೀಯ ನಾಯಕರು ಇದನ್ನ ಕುರ್ಚಿ ಕೌತುಕಕ್ಕೆ ಲಿಂಕ್ ಮಾಡ್ತಿದ್ದಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೆ. ಭಕ್ತರಿಗೆ ಕಲ್ಪವೃಕ್ಷದಂತೆ ಇಚ್ಛಿಸಿದ ಫಲಗಳನ್ನ ಕೊಡುವವರು, ಕಾಮಧೇನುವಿನಂತೆ ಬೇಡಿದ ವರವನ್ನ ಕರುಣಿಸುವವರು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಮ್ಮ ಬಹುದಿನದ ಬಯಕೆಯ ಈಡೇರಿಕೆಗೆ ರಾಯರ ಪಾದಕ್ಕೆ ಎರಗಿದ್ದಾರೆ. ನವೆಂಬರ್ ಕ್ರಾಂತಿ ಕೌತುಕ, ರಾಯರ ಮಠಕ್ಕೆ ಡಿಕೆಶಿ ಭೇಟಿ, ಗುರು ರಾಘವೇಂದ್ರರ ದರ್ಶನ, ಸಂಕಲ್ಪ ಸಿದ್ಧಿಗಾಗಿ ಪೂಜೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಹಾನ್ ದೈವ ಭಕ್ತರು. ಡಿಕೆಶಿ ಸುತ್ತದ ದೇವಸ್ಥಾನವಿಲ್ಲ, ಮಾಡದ ಪೂಜೆಗಳಿಲ್ಲ. ಇದೀಗ ನವೆಂಬರ್ ಕ್ರಾಂತಿಯ ಕೌತುಕ ಕಳೆಗಟ್ಟಿರೋ ಹೊತ್ತಲ್ಲಿ ಟೆಂಪಲ್ ರನ್ ಮಾಡಿದ್ದಾರೆ. ರಾಯಚೂರಿನ ಪವರ್ಫುಲ್ ದೇಗುಲಗಳಿಗೆ ಭೇಟಿ ನೀಡಿ ಇಷ್ಟಾರ್ಥ ಪೂರೈಸುವಂತೆ ಪ್ರಾರ್ಥಿಸಿದ್ದಾರೆ. ಇವತ್ತು ಮೊದಲು ಮಂತ್ರಾಲಯಕ್ಕೆ ತಮ್ಮ ಕುಟುಂಬ ಸಮೇತರಾಗಿ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ದರ್ಶನ ಪಡೆದುಕೊಂಡ್ರು. ಗುರು ರಾಘವೇಂದ್ರರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ರು. ರಾಯರ ದರ್ಶನದ ಬಳಿಕ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರ ಆಶೀರ್ವಾದ ಪಡೆದುಕೊಂಡ್ರು. ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನ, ರಾಯರ ದರ್ಶನವನ್ನ ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೇದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಎರಡನೇ ಬಾರಿ ಬಂದಿದ್ರಿ, ಈಗೇನು ಸಂಕಲ್ಪ ಮಾಡ್ಕೊಂಡ್ರೆ ರಾಯರ ಸಂಕಲ್ಪ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದಿರೋದು. ಗಾಣದಾಳ ಪಂಚಮುಖಿ ಆಂಜನೇಯ ದರ್ಶನ, ಸಿಎಂ ಅಭಿಲಾಷೆಯನ್ನ ಮುಂದಿಟ್ಟು ಡಿಕೆಶಿ ಸಂಕಲ್ಪ. ರಾಯರ ದರ್ಶನದ ಬಳಿಕ ರಾಯಚೂರಿನ ಗಾಣದಾಳದಲ್ಲಿರೋ ಪಂಚಮುಖಿ ಆಂಜನೇಯನ ಸನ್ನಿಧಿಗೆ ಡಿಕೆಶಿ ಭೇಟಿ ನೀಡಿದ್ರು. ಪಂಚಮುಖಿ ಆಂಜನೇಯನಿಗೆ ಕವಚ ಪೂಜೆ, ಸಂಕಲ್ಪ ವಿಶೇಷ ಪೂಜೆ, ಇಷ್ಟಾರ್ಥ ಸಿದ್ಧಿಗಾಗಿ ವಿಶೇಷ ಪುಷ್ಪಾರ್ಚನೆ ಪೂಜೆಯನ್ನು ನೆರವೇರಿಸಿದ್ರು. ಪಂಚಮುಖಿ ಆಂಜನೇಯನ ಸನ್ನಿಧಿಯಲ್ಲಿ ಸಿಎಂ ಆಗಬೇಕೆಂಬ ಅಭಿಲಾಷೆಯನ್ನ ಮುಂದಿಟ್ಟು ಡಿಕೆಶಿ ಸಂಕಲ್ಪ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಈ ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತಂಗೂ ಭಗವಂತನಿಗೂ ಬಿಟ್ಟಂತ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ, ನಿಮ್ಗಾಗಲಿ, ಬೇರೆಯವ್ರಿಗಾಗಲಿ ಬಿಟ್ಟಂತ ವಿಚಾರ. ನಾನುಂಟು, ಆಂಜನೇಯ ಉಂಟು. ಖಂಡಿತ ಅನುಕೂಲ ಆಗುತ್ತೆ ಸರ್. ಅವ್ರ ಇಷ್ಟಾರ್ಥ ನೆರವೇರುತ್ತೆ. ಸಿಎಂ ಆಗೋ ಚಾನ್ಸ್ ಇದೆ ಸರ್ ಅವರಿಗೆ. ಖಂಡಿತ ಆಗ್ಬೋದು. ಪುನಃ ಮತ್ತೆ ದರ್ಶನಕ್ಕೆ ಬರ್ತಾರೆ ಅವರು. ಸಿಎಂ ಆಗೇ ಬರ್ಬೇಕಂತ ನಮ್ಮ ಇಚ್ಛೆ. ನಮ್ಮ ಇಚ್ಛೆ, ಪ್ರಾಣದೇವರು ರಾಯರ ಇಚ್ಛೆ. ಹಾಗೆ ಪಂಚಮುಖಿ ಆಂಜನೇಯನ ದರ್ಶನದ ಬಳಿಕ ಮೂಲ ರಾಮದೇವರ ಸನ್ನಿಧಿಗೂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ವರ್ಷಕ್ಕೆ 2 ಬಾರಿ ಮಾತ್ರ ಮೂಲ ರಾಮದೇವರ ವಿಶ್ವ ದರ್ಶನ ಹಾಗೂ ಅಭಿಷೇಕ ನಡೆಯಲಿದೆ. ಅಲ್ಲದೆ ರಾಮನೇ ಮೂಲ ರಾಮದೇವರ ವಿಗ್ರಹಕ್ಕೆ ಪೂಜೆ ಮಾಡಿದ್ದ ಎಂಬ ಪ್ರತೀತಿ ಇದೆ. ಇಂಥ ಮೂಲರಾಮನಿಗೆ ಡಿಕೆಶಿ ದಂಪತಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಮನದಾಳವನ್ನ ದೇವರ ಮುಂದೆ ತೆರೆದಿಟ್ರು. ದೇವರು ಕಣ್ಣಿಗೆ ಕಾಣ್ತಾನಾ, ಹೈಕಮಾಂಡ್ ಕಾಣೋದು?
ಡಿಕೆಶಿ ಟೆಂಪಲ್ ರನ್ ಬಗ್ಗೆ ಟಿಬಿ ಜಯಚಂದ್ರ ಹೇಳಿಕೆ. ದೇವಸ್ಥಾನಗಳಿಗೆ ಭೇಟಿ ನೀಡಿ ಡಿಕೆಶಿ ಮಾಡ್ತಿರೋ ಸಂಕಲ್ಪದ ಬಗ್ಗೆ ಶಾಸಕ ಟಿಬಿ ಜಯಚಂದ್ರ ತಮ್ಮದೇ ಆದ ವ್ಯಾಖ್ಯಾನ ನೀಡಿದ್ದಾರೆ. ದೇವರು ಕಣ್ಣಿಗೆ ಕಾಣ್ತಾನ, ಕಣ್ಣಿಗೆ ಕಾಣೋದು ಹೈಕಮಾಂಡ್ ಎನ್ನುತ್ತಾ ಡಿಕೆಗೆ ಟಕ್ಕರ್ ಕೊಡೋ ರೀತಿ ಮಾತನಾಡಿದ್ದಾರೆ. ಅಲ್ಟಿಮೇಟ್ಲಿ ದೈವಾನುಗ್ರಹ ಇದು ಸರಿ. ದೈವನ್ನ ನಾವು ನೋಡಿದ್ವಿ ಎಲ್ಲದನ್ನು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದು ಹೈಕಮಾಂಡೆ. ದೇವರು ಅಂತ ಅಲ್ಲ, ಅವರ ವಿವೇಚನೆ. ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ವರಿಷ್ಠರು. ಸಿಎಂ ಪಟ್ಟಕ್ಕಾಗಿ ಕಾದು ಕೂತಿರೋ ಡಿಕೆಶಿ ದೇವರ ಬಳಿ ತಮ್ಮ ಮನದ ಆಸೆಯನ್ನ ತೆರೆದಿಡ್ತಿದ್ದಾರೆ. ಒಂದ್ ವೇಳೆ ನವೆಂಬರ್ ಕ್ರಾಂತಿಯಾದ್ರೆ ದೇವರ ಕೃಪೆ ಡಿಕೆಶಿ ಮೇಲಿರುತ್ತಾ, ಸಿಎಂ ಸ್ಥಾನ ಅಲಂಕರಿಸ್ತಾರ, ಎಲ್ಲವೂ ವರ್ಷಾಂತ್ಯಕ್ಕೆ ಗೊತ್ತಾಗಲಿದೆ. ಶ್ರೀಕಾಂತ್ ಸಾವೂರ್, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.